ನಮಸ್ಕಾರ. ಇವತ್ತು ಗುಪ್ತಾ ಕಾಲೇಜಲ್ಲಿ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಹಾಗೂ ಕನಕದಾಸ ಜಯಂತಿಯನ್ನು ವಿಜೃಂಭಣೆಯಿಂದ ವಿದ್ಯಾರ್ಥಿಗಳ ಸಮೇತವಾಗಿ ಆಚರಿಸ್ತಾ ಇದ್ದೀವಿ. ಇದು ಮೂಲ ಉದ್ದೇಶ ಕನ್ನಡ ನಾಡು ನುಡಿಯ ಬಗ್ಗೆ ಕಲ್ಪನೆಗಳನ್ನು ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಮೂಡಿಸೋದು ಒಂದಾದರೆ, ಯುವಜನತೆಯಲ್ಲಿ ಈ ಸಂಸ್ಕೃತಿಯ ಒಂದು ಪರಿಚಯವನ್ನು ಮಾಡಿಕೊಳ್ಳೋದು ಕೂಡ ಆಗಿದೆ. ಎರಡನೇದಾಗಿ ಇವತ್ತು ಕನಕದಾಸರ ಜಯಂತಿ ಆಗ್ತಾಯಿದೆ. ಕನಕದಾಸರಂಥ ಸಂತ ವ್ಯಕ್ತಿಯನ್ನು, ಒಬ್ಬ ತಿಮ್ಮಪ್ಪನಾಗಿರುವಂಥ ಒಬ್ಬ ವ್ಯಕ್ತಿ ಕನಕದಾಸನಾಗಿ ಹೇಗೆ ಮಾರ್ಪಟ್ಟ, ಒಬ್ಬ ದಾಸನಾಗಿ ಹೇಗೆ ಮಾರ್ಪಟ್ಟದ ಅನ್ನೋ ಬಗ್ಗೆ ಯೋಚನೆಯನ್ನು ಮಾಡಿ, ಮತ್ತು ಎರಡನೇದಾಗಿ ವಿದ್ಯಾರ್ಥಿಗಳು ಕನಕದಾಸರ ಚಿಂತನೆಯ ಕಡೆಗೆ ತಗೊಂಡೋಗ್ಬೇಕಾದಂಥ ಕರ್ತವ್ಯನ ಕೂಡ ಇವತ್ತು ಅತಿ ಅವಶ್ಯಕತೆ ಆಗಿದೆ. ಜೊತೆಗೆ ಕನ್ನಡ ಅಂತ ಕರೆದಾಗ ಅದು ಕೇವಲ ಒಂದು ಭಾಷೆ ಆಗಿರಲ್ಲ, ಕನ್ನಡ ಒಂದು ಸಂಸ್ಕೃತಿಯ ನೆಲೆಬೀಡಾಗಿದೆ. ಯಾರಿಗೆ ಸರಿಯಾದ ರೀತಿಯಲ್ಲಿ ಮಾತೃಭಾಷೆಯ ಅರಿವು ಇರುತ್ತೆ ಅವರು ಸರಿಯಾದ ರೀತಿಯಲ್ಲಿ ಸಂಸ್ಕೃತಿಯನ್ನು ಕೂಡ ಕಲಿತಿರ್ತಾರೆ ಮತ್ತು ಸಂಸ್ಕೃತಿವಂತರಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಬೆಂಗಳೂರು ನಗರದಂಥ ಒಂದು ಸಾಂಸ್ಕೃತಿಕ ಹೆಬ್ಬಾಗಿಲಾಗಿರುವಂಥ ಈ ಬೆಂಗಳೂರು ದಕ್ಷಿಣದಲ್ಲಿ ಗುಪ್ತಾ ಕಾಲೇಜಿನ ವಿದ್ಯಾರ್ಥಿಗಳು ಭಾಳ ಅಚ್ಚುಕಟ್ಟಾಗಿ ಕನ್ನಡ ರಾಜ್ಯೋತ್ಸವದ ಒಂದು ಸಂಭ್ರಮದಲ್ಲಿ ಇದ್ದಾರೆ. ವಿದ್ಯಾರ್ಥಿಗಳಿಂದ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ. ಬೆಳಗಿನಿಂದ ಧ್ವಜಾರೋಹಣ ಕಾರ್ಯಕ್ರಮ ಆಯಿತು. ಅದಾದ ನಂತರದಲ್ಲಿ ತಾಯಿ ಭುವನೇಶ್ವರಿ ಹಾಗೆ ಕನಕದಾಸ ಅವರಿಗೆ ಪುಷ್ಪಾರ್ಚನೆಯನ್ನು ವಿದ್ಯಾರ್ಥಿಗಳಿಂದ ಮಾಡಿಸಿದ ನಂತರದಲ್ಲಿ ಮುಖ್ಯ ಅತಿಥಿಗಳಿಂದಲೂ ಕೂಡ ಇವತ್ತು ಭಾಷಣವನ್ನು ವಿದ್ಯಾರ್ಥಿಗಳಿಗೆ ಕೇಳಿದ್ದಾರೆ. ಮೂಲತಃವಾಗಿ ವಿದ್ಯಾರ್ಥಿಗಳಲ್ಲಿ ಭಾಷೆಯ ಪ್ರೇಮವನ್ನು ಮತ್ತು ಭಾಷೆಗೆ ಬಗ್ಗೆ ಇರುವಂಥ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಗುಪ್ತಾ ಕಾಲೇಜು ಯಶಸ್ವಿಯಾಗಿ ಮಾಡ್ತಾಯಿದೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತಾರೆ. ಸರ್, ಎಷ್ಟು ವರ್ಷದಿಂದ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಸರ್ ಕನ್ನಡ? ಗುಪ್ತಾ ಕಾಲೇಜು ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಭಾಳ ಯಶಸ್ವಿಯಾಗಿ ನಡೆಸ್ಕೊಬಾರದು. ಅದು ರಾಷ್ಟ್ರೀಯ ಹಬ್ಬಗಳಾದಂಥ ಇಂಡಿಪೆಂಡೆಂಟ್ ಡೇ ಇರ್ಬೋದು, ರಿಪಬ್ಲಿಕ್ ಡೇ ಇರ್ಬೋದು, ಕನ್ನಡ ರಾಜ್ಯೋತ್ಸವ ಇರ್ಬೋದು, ಕನಕದಾಸರ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಗಾಂಧಿ ಜಯಂತಿ ಇರ್ಬೋದು, ಹಾಗೆ ಈ ಥರ ಕೆಂಪೇಗೌಡ ಜಯಂತಿ ಇರ್ಬೋದು. ಇಲ್ಲಿ ಮೂಲ ಉದ್ದೇಶ ಯಾರಿಗೆ ಸರಿಯಾದ ರೀತಿಯಲ್ಲಿ ಒಂದು ಇತಿಹಾಸ ಗೊತ್ತಿರುತ್ತೆ ಅವನು ಮುಂದೆ ಇತಿಹಾಸವನ್ನು ನಿರ್ಮಿಸೋದಕ್ಕೆ ಕಾರಣಕರ್ತ. ಇತಿಹಾಸವನ್ನು ಕಲಿಸ್ತಾ ಇರುವಂಥ ಕಾಲೇಜುಗಳು ಇವತ್ತು ದೊಡ್ಡ ಜವಾಬ್ದಾರಿಯನ್ನು ಮೆರೀತವೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮಗೆ ಎಲ್ಲರಿಗೂ ಕೂಡ ಅರಿವಿದೆ, ಇವತ್ತು ನಾವು ಕೇವಲ ಪರ್ಸೆಂಟೇಜ್ ಬೇಸಲ್ಲಿ ವಿದ್ಯಾರ್ಥಿಗಳನ್ನು ನಾವು ಅಳೆಯೋದ್ರ ಜೊತೆಗೆ ಕೇವಲ ನಾವು ಒಂದು ಕ್ಯಾಂಪಸ್ ಡ್ರೈವನ್ನು ಮಾಡಿದಾಗ ಒಂದು ಪರ್ಸೆಂಟೇಜ್ ಅತಿ ಅವಶ್ಯಕತೆಯಾಗಿ ಬೇಕು. ಅಫ್ಕೋರ್ಸ್ ಅದಾದ ನಂತರದಲ್ಲಿ ಅವರ ಕೆಲಸದಲ್ಲಿ ಅಪ್ಲೈ ಮಾಡೋದಕ್ಕೆ ಒಂದು ಕಾಮನ್ ಸೆನ್ಸ್ ಕೂಡ ಬೇಕು. ಯಾವ ವ್ಯಕ್ತಿಗೆ ವಿತ್ ಕಾಮನ್ ಸೆನ್ಸ್ ಒಳ್ಳೆಯ ಎಜುಕೇಷನ್ ಸಿಕ್ಕಿರುತ್ತೆ ಆ ವ್ಯಕ್ತಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಸೋಲನ್ನು ಪಡೆಯೋದಕ್ಕೆ ಸಾಧ್ಯ. ಗುಪ್ತಾ ಕಾಲೇಜು ಪ್ರಾರಂಭ ಆದ ದಿನದಿಂದಲೂ ಕೂಡ ಈ ರಾಷ್ಟ್ರೀಯ ಹಬ್ಬಗಳಾಗಿರ್ಬೋದು, ನಾಡ ಹಬ್ಬಗಳಾಗಿರ್ಬೋದು, ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳ ಜನ್ಮದಿನಾಚರಣೆಗಳಾಗಿರ್ಬೋದು ಯಶಸ್ವಿಯಾಗಿ ವಿದ್ಯಾರ್ಥಿಗಳ ಒಳಗೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದು ಗುಪ್ತಾ ಕಾಲೇಜಿನ ಒಂದು ವೈಶಿಷ್ಟ್ಯ. ಸರ್, ಇವತ್ತು ಇಲ್ಲಿ ಯಾರ್ಯಾರು ಗಣ್ಯ ವ್ಯಕ್ತಿಗಳು ಬಂದಿದ್ದಾರೆ? ಇವತ್ತು ಶ್ರೀಯುತ ಅಣ್ಣೇಗೌಡರು ಅಂದ್ಕೊಬಿಟ್ಟು ಜನಪದ ಗಾಯಕರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾಗಿರುವಂಥ ಅಣ್ಣೇಗೌಡರು ಕೂಡ ಇವತ್ತು ಬೆಳಗ್ಗೆ ಬಂದು ವಿದ್ಯಾರ್ಥಿಗಳನ್ನು ರಂಜಿಸಿ ಹೋಗಿದ್ದಾರೆ. ಅದಾದ ನಂತರದಲ್ಲಿ ವಿದ್ಯಾರ್ಥಿಗಳಿಂದಲೂ ಕೂಡ ಅನೇಕ ಕಾರ್ಯಕ್ರಮಗಳು ನಿಮಗೆ ಗೊತ್ತಿದೆ. ನೋಡಿದ್ರೆ ಯಾವಾಗ ವಿದ್ಯಾರ್ಥಿಗಳು ಸ್ಟೇಜ್ ಮೇಲೆ ಬಂದು ತಮ್ಮ ಒಂದು ಪರ್ಫಾರ್ಮೆನ್ಸನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅವರು ಸದೃಢವಾದಂಥ ಯುವಶಕ್ತಿಯಾಗಿ ಮಾರ್ಪಡ್ತಾರೆ. ಅದು ನಮ್ಮ ಒಂದು ಮನಸ್ಸು. ಹಾಗಿರ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅವಕಾಶಗಳನ್ನು ಕೊಟ್ಟು ವಿದ್ಯಾರ್ಥಿಗಳಿಂದನೇ ಕಾರ್ಯಕ್ರಮಗಳನ್ನ ತಗೊಳ್ತಾ ಇರೋದು ಒಂದು ವಿಶೇಷ. ಸರ್, ಸ್ಟೂಡೆಂಟ್ಸ್ ಎಲ್ಲ ಡ್ರಾಮಾ ಎಲ್ಲ ಮಾಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಾ? ಡ್ರಾಮಾ ಆಲ್ರೆಡಿ ಈಗ ಸ್ಕಿಟ್ ಮಾಡಿದ್ರು. ಕರ್ನಾಟಕದ ಒಣಕೆ ಓಬವ್ವನ ಬಗ್ಗೆ ಇರುವಂಥ ಒಂದು ಸ್ಕಿಟ್ಟನ್ನು ಮಾಡಿದ್ರು. ಹಾಗೆ ಹಚ್ಚೆವು ಕನ್ನಡದ ದೀಪ ಅದ್ರ ಬಗ್ಗೆ ಒಂದು ವಿಚಾರವನ್ನು ತಿಳಿಸಿದ್ರು. ಇನ್ನು ಮುಂದೆ ಕೂಡ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಅನೇಕ ಕವಿಗಳನ್ನು 8 ಜನ ಕವಿಗಳನ್ನು ಕುರಿತು ಒಂದು ಸ್ಕಿಟ್ಟನ್ನು ಮಾಡ್ತಾರೆ. ಹಾಗೆ ವಿದ್ಯಾರ್ಥಿಗಳು ಕನ್ನಡದ ಬಗ್ಗೆ, ನಾಡು ನುಡಿಯ ಬಗ್ಗೆ ಅನೇಕ ಡ್ಯಾನ್ಸ್ ಕಾರ್ಯಕ್ರಮಗಳು ಕೂಡ ಇದ್ದಾವೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಾಗ ಮಾತ್ರ ಕಾರ್ಯಕ್ರಮಕ್ಕೆ ನಿಜವಾದ ಅರ್ಥ ಬರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ತರಗತಿಯಿಂದಲೂ ಕೂಡ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ.
ಭಾಳ ಖುಷಿ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಆ ಥರದ ಒಂದು ಶಕ್ತಿ ಇದೆಯಲ್ವಾ, ತಾಯಿ ಭುವನೇಶ್ವರಿ ಹಾಗೆ ಶಾರದಾ ದೇವಿ ಆ ಶಕ್ತಿ ಇನ್ನೂ ಜಾಸ್ತಿ ಕೊಡಲಿ ಅಂದ್ಬಿಟ್ಟು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ.